ನೆಪೋಟಿಸಮ್ ಅಂತ ಇದ್ದಿದ್ರೆ ರಾಜ್ಕುಮಾರ್ ಮಕ್ಕಳವ್ರಿಗೂ ಕೇಳಬೇಕಿತ್ತಲ್ಲ. ತುಂಬ ಕೇರ್ಫುಲ್ ಆಗಿಡ್ಬೇಕು. ಇದೇ ಪರಿಣಾಮ ತೋರಿಸೋಕ್ಕೆ ಒಂದು ಕಿಚ್ಚ ಸುದೀಪ್ ಮಾತಿಗೆ ಶಿವಣ್ಣ ಕೊಟ್ಟ ಉತ್ತರ ಈಗ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ನೆಪೋಟಿಸಂ ಬಗ್ಗೆ ಕಿಚ್ಚ ಹೇಳಿದ್ದ ಮಾತಿಗೆ ಶಿವಣ್ಣ ಸಿಟ್ಟಾದ್ರ ಅಥವಾ ಬೆಂಬಲ ಕೊಟ್ರ? ಕೊನೆಗೆ ಶಿವಣ್ಣ ಹೇಳಿದ್ದ ಒಂದು ಮಾತು ಎಲ್ಲರ ಗಮನ ಸೆಳೆದಿದೆ. ಅಷ್ಟಕ್ಕೂ ಅಲ್ಲಿ ನಿಜವಾಗಿಯೂ ಏನಾಯ್ತು? ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಮಸ್ಕಾರ ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಈಗ ನೆಪೋಟಿಸಂ ವಿಚಾರ ಮತ್ತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದೆ. ಅದಕ್ಕೂ ಕಾರಣ ಕಿಚ್ಚ ಸುದೀಪ್ ಮತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹೆಸರು ಒಂದೇ ವಿಚಾರದಲ್ಲಿ ಸೇರಿರೋದು. ಕಿಚ್ಚ ಸುದೀಪ್ ಅವರ ಸೋದರ ಅಳಿಯ ಸಂಜೀವ್ ಅಭಿನಯದ ಮ್ಯಾಂಗೋ ಪಚ್ಚ ಸಿನಿಮಾ ಕಾರ್ಯಕ್ರಮದಲ್ಲಿ ಮಾಧ್ಯಮಗಳು ಒಂದು ಪ್ರಶ್ನೆ ಕೇಳಿದ್ದವು. ಇಂಡಸ್ಟ್ರಿಯಲ್ಲಿ ನೆಪೋಟಿಸಂ ಜಾಸ್ತಿ ಆಗ್ತಿದೆಯಾ ಅನ್ನೋ ಪ್ರಶ್ನೆ. ಅದೇ ಸಮಯದಲ್ಲಿ ತುಸು ಗರಂ ಆದ ಕಿಚ್ಚ ಸುದೀಪ್, ಈ ಪ್ರಶ್ನೆ ನನ್ನನ್ನು ಯಾಕೆ ಕೇಳ್ತಿದ್ದೀರಾ? ಇದೇ ಪ್ರಶ್ನೆ ಶಿವನಿಗೂ ಕೇಳ್ತೀರಾ? ದೊಡ್ಡ ಮನೆಯಿಂದಲೇ ಇದು ಶುರುವಾಗಿತ್ತು ಅಂತ ನೇರವಾಗಿ ಪ್ರಶ್ನೆ ಮಾಡೇ ಬಿಟ್ರು. ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಯ್ತು. ಕೆಲವರು ಸುದೀಪ್ ಪರ ನಿಂತರೆ, ಇನ್ನು ಕೆಲವರು ಶಿವಣ್ಣ ಏನು ಹೇಳ್ತಾರೆ ಅಂತ ಕಾಯ್ತಿದ್ರು. ಸ್ನೇಹಿತರೆ, ಆದ್ರೆ ಇಲ್ಲೇ ಕತೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಈ ವಿವಾದ ನಡೆಯುತ್ತಿರುವ ಸಮಯದಲ್ಲೇ ಶಿವಣ್ಣ ಸ್ವತಃ ಮ್ಯಾಂಗೋ ಪಚ್ಚ ಸಿನಿಮಾ ನೋಡಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ. ಅಷ್ಟೇ ಅಲ್ಲ, ಸಂಜಿತ್ ಕೂಡ ನಮ್ಮ ಹುಡುಗನೇ, ಅವರು ನಮ್ಮ ಫ್ಯಾಮಿಲಿ ಅಂತ ಹೇಳಿ ಎಲ್ಲರ ಮೆಚ್ಚುಗೆ ಪಡೆದಿದ್ದಾರೆ ಶಿವಣ್ಣ. ಆದ್ರೆ ನಿಜವಾದ ಸರ್ಪ್ರೈಸ್ ಮುಂದೆ ಇತ್ತು. ಮಾಧ್ಯಮಗಳು ನೇರವಾಗಿ ಶಿವಣ್ಣನಿಗೆ ಪ್ರಶ್ನೆ ಕೇಳಿದಾಗ ಸುದೀಪ್ ನೆಪೋಟಿಸಂ ಬಗ್ಗೆ ಹೀಗೆ ಹೇಳಿದ್ದಾರೆ, ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರು. ಆಗ ಶಿವಣ್ಣ ಕೊಟ್ಟ ಉತ್ತರ ಈಗ ವೈರಲ್ ಆಗ್ತಿದೆ ನೋಡಿ. ಮೊದಲಿಗೆ ಆ ಪ್ರಶ್ನೆಯನ್ನೇ ಕೇಳುವ ಅಗತ್ಯ ಇರಲಿಲ್ಲ ಅಂತ ಸ್ವತಃ ಖಡಕ್ ಆಗಿ ಉತ್ತರಿಸಿದರು ಶಿವಣ್ಣ. ಸಿನಿಮಾ ರಂಗದಲ್ಲಿ ಕನಸು ಕಾಣುವ ಹಕ್ಕು ಎಲ್ಲರಿಗೂ ಇದೆ. ಯಾರ ಮಗ ಯಾರ ಮನೆ ಅನ್ನೋದು ಮುಖ್ಯ ಅಲ್ಲ, ಪ್ರತಿಭೆ ಇದ್ದವನು ಮುಂದೆ ಬರ್ತಾನೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಮುಂದೆ ಮಾತನಾಡಿದ ಶಿವಣ್ಣ, ನಾವು ಇನ್ನೆಷ್ಟು ವರ್ಷ ಸಿನಿಮಾ ಮಾಡ್ತೀವಿ, ಹೊಸ ಪ್ರತಿಭೆಗಳು ಬರಬೇಕು, ನಮ್ಮ ಭಾಷೆ ಸಂಸ್ಕೃತಿ ಮುಂದಕ್ಕೆ ತೆಗೆದುಕೊಂಡು ಹೋಗೋದು ಯುವಜನರು ಅಂತ ಹೇಳಿ ದೊಡ್ಡ ಮೆಚ್ಚುಗೆ ಪಡೆದಿದ್ದಾರೆ. ಇದರ ಮಧ್ಯೆ ಕಿಚ್ಚ ಸುದೀಪ್ ಕೂಡ ತಮ್ಮ ಮಾತಿಗೆ ಸ್ಪಷ್ಟನೆ ಕೊಟ್ಟು, ಇಂದು ಬಾಂಬೆಯಲ್ಲಿ ಹುಟ್ಟಿದ ಪದ ಕನ್ನಡದಲ್ಲಿ ಜನ ಮೆಚ್ಚಿದ್ರೆ ಯಾರು ಸ್ಟಾರ್ ಆಗಬಹುದು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಶಿವಣ್ಣ ಮತ್ತು ಅಪ್ಪು ನನಗೆ ಸ್ಫೂರ್ತಿ ಅಂತ ಹೇಳಿ ದೊಡ್ಡ ಮನಸ್ಸನ್ನು ತೋರಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಇಲ್ಲಿ ಸುದೀಪ್ ಹೇಳಿದ್ದು ಸರಿನಾ ಅಥವಾ ಶಿವಣ್ಣ ಕೊಟ್ಟ ಉತ್ತರ ನಿಮಗೆ ಹೆಚ್ಚು ಇಷ್ಟ ಆಯ್ತಾ? ಕಾಮೆಂಟ್ ನಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಒಂದು ಸ್ಮಾಲ್ ಬ್ರೇಕ್.